ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಮತಾಂತರ ಪ್ರಕರಣವನ್ನು ಖಂಡಿಸಿ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಬೃಹತ್ ಜನಾಂದೋಲನ ಜಾಗೃತಿ ಜಾಥಾ ಕುಶಾಲನಗರದಲ್ಲಿ ನಡೆಯಿತು. ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಮುದಾಯದ ಬಾಂಧವರು ಜಾಥಾದಲ್ಲಿ ಪಾಲ್ಗೊಂಡು ಧರ್ಮ ರಕ್ಷಣೆಯ ಕಹಳೆಯನ್ನು ಮೊಳಗಿಸಿದ್ರು. ಕೊಡಗಿನ ವಿವಿಧೆಡೆಯಿಂದ ನೂರಾರು ಹಿಂದೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಜಾಥಾ ಹಿನ್ನೆಲೆ ಕುಶಾಲನಗರ ಪಟ್ಟಣದ ವರ್ತಕರು ಸ್ವಯಂ ಪ್ರೇರಣೆಯಿಂದ ಮಧ್ಯಾಹ್ನದವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಸರ್ಕಲ್ ಅಲ್ಲಿ दुर्गा माता के, छत्रपति शिवाजी महाराज के, माता के, भारत माता की वंदे वंदे मातरम मातरम वंदे मातरम बोलो भारत माता. ಕಾರು ನಿಲ್ದಾಣದ ವೇದಿಕೆಯಲ್ಲಿ ನಡೆದ ಜನಾಂದೋಲನ ಜಾಗೃತಿ ಸಭೆಯಲ್ಲಿ ಪಾಲ್ಗೊಂಡ ಹಿಂದೂ ಜಾಗರಣ ವೇದಿಕೆ ದಕ್ಷಿಣ ಕರ್ನಾಟಕ ಪ್ರಾಂತ ಸಹ ಸಂಚಾಲಕ ಸತೀಶ್ ದಾವಣಗೆರೆ ಭಾಷಣವನ್ನು ಮಾಡಿದರು. ಜಾತಿ, ಮತ, ಪಕ್ಷ, ಪ್ರಾಂತ ಭೇದ ಮರೆತು ಹಿಂದೂಗಳು ಒಂದಾದರೆ ಮತಾಂತರಕ್ಕೆ ಕಡಿವಾಣ ಹಾಕಬಹುದೆಂದರು. ಮೆರವಣಿಗೆ ಮಾಡಿದ್ರೆ ಸುತ್ತಮುತ್ತಲ ಅಂಗಡಿಗೆ ಕಲ್ಲು ತೂಕಂತ ಬರ್ತಾ ಇದ್ರು. ನಾವು ಹಿಂದೂಗಳಾಗಿರೋದಕ್ಕೆ ಶಾಂತಿಯಿಂದ ಬಂದಿದ್ದೀವಿ. ಹಿಂದೂ ಸಮಾಜ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ತಾ, ದಾಳಿಗಳಿಂದ ಇಲ್ಲಿಯ ಮಟ್ಟ ಬಂದು ಹೇಟ್ ಸ್ಪೀಚ್ ಮಾಡೋದಕ್ಕೆ ಬರಲಿಲ್ಲ. ನೈಜ ಇತಿಹಾಸ ಏನಿದೆ, ಇಸ್ಲಾಂ ಅನ್ನೋದು ಏನು ಮಾಡ್ತಾ ಇದೆ ಅನ್ನೋದನ್ನ ಇವತ್ತಿನ ಯುವ ಜನತೆಗೆ ಮುಂದೆ ನೈಜ ವರದಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ನಿಮಗೆ ಆ NTC ಕಂಪನಿಯ ಮಾಲೀಕ ಒಂದಿಷ್ಟು ಎಂಜಲಗಾಸನ್ನ ಕೊಡಬಹುದು. ಆ ಎಂಜಲಗಾಸಿಗೆ ಬಲಿಪಶುವಾಗುವ ಹಿಂದೂ ಸಮಾಜ ಇದಲ್ಲ. ನಿನಗೆ ಆ ಎಂಜಲ ಕಾಸು ಬೇಕಾದ್ರೆ ತಗೋ, ನೀನು ಎನ್ಕ್ವೈರಿ ಮಾಡು. ಆ NTC ಯಲ್ಲಿರುವ 70 ಮಳಿಗೆಯಲ್ಲಿ ಎಷ್ಟು ಮಳಿಗೆಯನ್ನ ಹಿಂದೂಗಳಿಗೆ ಕಟ್ಟಿದ್ದಾನೆ ಅನ್ನೋದನ್ನ ನೋಡು. ಆಮೇಲೆ ನಿನ್ನ ಈ ಉದ್ದಟತನದ ಮಾತನ್ನ ಆಡು. NTC ಕಂಪನಿಯ ನಿನ್ನೆಯ ಬಹಿರಂಗ ಸಭೆಯ ಒಂದು ಸ್ಪೀಚ್ ಅನ್ನ ಕೇಳ್ತಾ ಇದ್ದೆ. ಅಲ್ಲಿ ಬಹಳಷ್ಟು ಜನ ಹಿಂದೂ ಮಾತೆಯರು ಅರ್ಚ್ಕೊಳ್ತಾ ಇದ್ರು. ಸಹೋದರಿಯರೇ, ನಿಮಗೆ ಗೊತ್ತಿಲ್ಲ, ಈ ಇಸ್ಲಾಂ ಅನ್ನುವ ಬಾಯಲ್ಲಿ ಶಾಂತಿ ಹೇಳುವ, ತಲೆಯಲ್ಲಿ ದ್ವೇಷವನ್ನ ಸಾರುವ ಈ ಸಮಾಜದ ನಿಜ ಬುದ್ಧಿ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಇಲ್ಲಿಯ ತನಕದ್ದನ್ನು ನೀವು ನೋಡೋದು ಬೇಡ. ಇತಿಹಾಸದ ಪುಟವನ್ನು ತಿರುಗಿಸಿ ಸಾಕು. 1947 ಆಗಸ್ಟ್ 14 ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಆ ನೆಹರು ಈ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಿದ್ರೆ ಹೇಳ್ತಾನೆ, ಈ ಸ್ವಾತಂತ್ರ್ಯ ಯಾವತ್ತೂ ಸಿಗಬೇಕಿತ್ತು,
ಈ ಸುಮಂಗಲ ಸಮಯಕ್ಕಾಗಿ ನಾವು ಕಾಯ್ತಾ ಇದ್ವಿ. ಆ ಸುಮಂಗಲ ಸಮಯ ಇವತ್ತು ಬಂದಿದೆ. ನಾವು ಇವತ್ತಿಂದ ಸ್ವಾತಂತ್ರ್ಯರು ಅಂತೇಳಿ. ಆದ್ರೆ ಒಂದು ದಿನದ ಹಿಂದೆ ಹೋಗಿ ಯೋಚನೆ ಮಾಡಿ, ಆಗಸ್ಟ್ 13ರ ರಾತ್ರಿ ಆ ಪಾಪಿ ಪಾಕಿಸ್ತಾನದ ಜನಕ ಜಿನ್ನಾ ಆ ದೇಶದ ಧ್ವಜವನ್ನು ಹಾರಿಸಬೇಕಿದ್ರೆ ಹೇಳ್ತಾನಲ್ಲ, ಹಸಸ್ತ ಪಾಕಿಸ್ತಾನ ಲಡ್ತಾ ಇದ್ದಂಗೆ ಹಿಂದೂಸ್ತಾನ್, ನಗುತ್ತಾ ನಗುತ್ತಾ ಪಾಕಿಸ್ತಾನವನ್ನ ಪಡೆದಿದ್ದೀವಿ, ನಾವು ಯುದ್ಧ ಮಾಡಿ ಅದು ಹಿಂದೂಸ್ತಾನವನ್ನ ಪಡಿಬೇಕು ಅಂತೇಳಿ ಆ ಜಿನ್ನನ ಸಂತತಿ ಯಾರು ಕೇಳಿದ್ರೆ ಆ NTC ಮಾಲಕ ಸಲ್ಮಾನ್ ಅನ್ನೋದನ್ನ ಮರಿಬೇಡಿ ಬಂಧುಗಳೇ, ಮರಿಬೇಡಿ ನೀವು. ಯಾಕೆ ಗೊತ್ತಾ? ನೀವು ಕಾಶ್ಮೀರದ ದಾಳಿ ಆದಾಗ ಹಿಂದೂಗಳು ಸತ್ರು, ಅವನಿಗೇನು ನೋವಾಗ್ಲಿಲ್ಲ, ಅದನ್ನ ನಾವು ಕೇಳೋದೇ ಇಲ್ಲ. ಆದ್ರೆ ಪುಲ್ವಾಮಾ ದಾಳಿ ಆದಾಗ ನಮ್ಮ ಸೈನಿಕರು ಸತ್ರಲ್ಲ ಬಂಧುಗಳೇ, ಆವತ್ತು ಇವನ ಕೈ ನರ ಬಿತ್ತೋಗಿತ್ತ, ಒಂದೇ ಒಂದು ಕ್ಯಾಂಡಲ್ ಹಚ್ಚಬಹುದಿತ್ತಲ್ಲ ಇವನು, ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡಬಹುದಿತ್ತಲ್ಲ ಇವನು. ಈ ಕೊಡಗಿನ ನೆಲದಲ್ಲಿ ಅನ್ನ ತಿಂತಾ ಇದ್ದಾನೆ. ಕೊಡಗು ಯಾವುದು ಕೇಳಿದ್ರೆ ಸೈನಿಕರ ತವರೂರು, ಒಂದು ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ಮಾಡಬಹುದಿತ್ತಲ್ಲ, ಆವತ್ತು ಸತ್ತಿದ್ದ. 1 ಲಕ್ಷ ಪ್ರತಿ ತಿಂಗಳು 1 ರಿಂದ 1.5 ಲಕ್ಷ ಬಾಡಿಗೆಯನ್ನ ತೆಗೆದುಕೊಳ್ತಾನೆ. ಆ ಬಾಡಿಗೆ ಅಷ್ಟೊಂದು ಜಾಸ್ತಿ ಯಾಕೆ ಬರುತ್ತೆ ಕೇಳಿದ್ರೆ ಬಂಧುಗಳೇ, ಅದು ಈ ನಾಡಿನ ಪ್ರವಾಸೋದ್ಯಮ ಕೇಂದ್ರ ಆಗಿರೋದಕ್ಕೆ ಇಲ್ಲಿರುವ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಎಂಟನ ಕಾಸನ್ನ ಹಿಡ್ಕೊಂಡು ಅಲ್ಲಿನ ಗೇಟ್ಗಳಲ್ಲಿ ಓಪನ್ ಇರಬೇಕು, ಅದನ್ನ ಕ್ಲೋಸ್ ಮಾಡಿ ಇವನ್ನ ಮಳಿಗೆ ಮೂಲಕ ಕಳಿಸಿದಾರಲ್ಲ, ಆ ಅಧಿಕಾರಿಗಳಿಗೆ ನಾವು ಹೇಳಬೇಕು ಮೊದಲು ಧಿಕ್ಕಾರವನ್ನ, ಅಧಿಕಾರಿಗಳಿಗೆ ನಾವು ಹೇಳಬೇಕು ಮೊದಲು ಧಿಕ್ಕಾರವನ್ನ. ಹಿಂದೂ ಸುರಕ್ಷಾ ಸಮಿತಿ ಸಂಚಾಲಕ ಬಿ ಅಮೃತ್ ರಾಜ್ ಮಾತನಾಡಿ, ಮತಾಂತರದ ವಿರುದ್ಧ ಜಾಗೃತಿ ಜಾಥಾ ಯಾವುದೇ ಒಂದು ವರ್ಗದ ವಿರುದ್ಧ ಅಲ್ಲ. ಈ ಪಿಡುಗಿಗೆ ಬಡವರು ಶ್ರೀಮಂತರು ಬಲಿಯಾಗ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮುಂದುವರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದರು. ಬರೀ 2026ರ ಘಟನೆಗಳನ್ನ ನಾವು ಅವಲೋಕನ ಮಾಡ್ತಾ ಹೋದ್ರೆ, ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಒಂದು ಯುವತಿ ಸಾವನ್ನಪ್ತಾರೆ. ಅವರೊಂದು ಫಿಸಿಯೋಥೆರಪಿಸ್ಟ್ ಡಾಕ್ಟರು. ಇದರಲ್ಲಿ ಅವರ ಕುಟುಂಬ ಹೇಳುತ್ತೆ ಲವ್ ಜಿಹಾದ್ನ ಶಂಕೆ ಇದೆ ಅಂತೇಳಿ. ಕೊಪ್ಪಳದಲ್ಲಿ ಒಬ್ಬ ಯುವಕ ಹಲವಾರು ಯುವತಿಯರೊಂದಿಗೆ ಒಂದು ಸಂಪರ್ಕ ಎಂಬ ಆರೋಪದ ಮೇಲೆ ಒಂದು ದೂರು ಸಹ ದಾಖಲಾತಿಯಾಗಿದೆ. ಉತ್ತರ ಪ್ರದೇಶದ ಅಲಿಗಢದಲ್ಲಿ ತಮ್ಮ ಗುರುತನ್ನು ಮರೆಮಾಚಿ ಹಿಂದೂವನ್ನು ಬಿಂಬಿಸಿ ಒಂದು ಮಹಿಳೆ ದೂರು ನೀಡಿದ್ದು ನಮ್ಮ ಇತಿಹಾಸ. ಭೂಪಾಲ್ನ ಒಂದು ಲವ್ ಜಿಹಾದ್ ಅನುಮಾನದಲ್ಲಿ ಕೆಲವರು ಹೋಟೆಲ್ ಮೇಲೆ ದಾಳಿ ನಡೆಸಿದ ಪ್ರಕರಣದಲ್ಲಿ ಅವರ ವಿರುದ್ಧವೇ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಲವಂತದ ಮತಾಂತರ ಮತ್ತು ಸಂಬಂಧದ ವಿಚಾರದಲ್ಲಿ ಕಠಿಣ ಕಾನೂನನ್ನ ಸರ್ಕಾರ ನಡೆಸ್ತಾ ಬಂದಿದೆ. ಇತ್ತೀಚೆಗೆ ನಡೆದ ನಾಸಿಕ್ TCSನ ಒಂದು ಕಂಪನಿಯಲ್ಲಿ, ಟಾಟಾದವರ ಒಂದು ಸಂಸ್ಥೆಯಲ್ಲಿ, ಅಲ್ಲಿ ಏನು HR ಇರ್ತಾರೆ ಅವರೆಲ್ಲ ಅನ್ಯಮತೀಯರಾಗಿರ್ತಾರೆ. ನಮ್ಮ ಹೆಣ್ಮಕ್ಳನ್ನ ಬೇಧಿಸಿ ನಮ್ಮ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯ ಜಿಮ್ ಪ್ರಕರಣ ತಮಗೆಲ್ಲ ಗೊತ್ತೇ ಇದೆ. ಇದು ಬರೀ ದೇಶಕ್ಕೆ ಮತ್ತು ಇತರ ಊರುಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಕೊಡಗಿನ ಹೆಬ್ಬಾಗಿಲು ಕುಶಾಲ್ ನಗರಕ್ಕೆ ಕಾಲಿಟ್ಟಿದೆ. ಈ ಪ್ರಕರಣ ನಿನ್ನೆ ಮೊನ್ನೆ ಪ್ರಕರಣ ಆಗಿರ್ಬೋದು, ತಮ್ಮ ಮುಂದೆ ಬಂದಿರೋದು. ಸುಮಾರು 12 ವರ್ಷದ ಹಿಂದೆ ಇದೇ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಒಂದು ಅಂಗಡಿಯಲ್ಲಿ ನಾನು ಒಂದು ಪ್ರಕರಣವನ್ನ ಭೇದಿಸಿದ್ದೇನೆ. ಸಾರ್ವಜನಿಕ ಬಂಧುಗಳೇ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಮಾಜ ತುಂಬಾ ಸಂವೇದನಶೀಲವಾದದ್ದು. ಸ್ವಾಭಿಮಾನಕ್ಕೆ ನಾವೆಲ್ಲ ಹಂಚ್ತೇವೆ. ಹಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಾನ ಮರ್ಯಾದೆಗೆ ನಾವು ಬಹಳಷ್ಟು ಬೆಲೆಯನ್ನು ಕೊಡ್ತೇವೆ. ಹಲವಾರು ಪ್ರಕರಣಗಳಲ್ಲಿ ತಾಯಂದಿರ್ಬೋದು, ಕುಟುಂಬಸ್ಥರಿರ್ಬೋದು, ತಮ್ಮ ವಿಚಾರಗಳನ್ನ ಸಮಾಜ ಮುಂದೆ ವ್ಯಕ್ತಪಡಿಸಲಿಕ್ಕೆ ಮುಂದೆ ಬರೋದಿಲ್ಲ. ಈ ಒಂದು ಪ್ರಕರಣದಲ್ಲಿ ತಮಗೆ ಸ್ವಲ್ಪ ಮಾಹಿತಿಯನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಮುದಾಯದ ಒಂದು ಮಹಿಳೆ, ಅವರಿಗೆ ಮದುವೆ ಆಗಿರುತ್ತೆ, ಅವರಿಗೆ ಒಂದು ಮನೆ ಕಟ್ಟಬೇಕಾಗತ್ತೆ. ಮನೆ ಕಟ್ಟಬೇಕಾಗಿರೋ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ನ ಪರಿಚಯ ಮಾಡ್ಕೊಳ್ತಾರೆ ಅವರು.
ಈ ಕಾಂಟ್ರಾಕ್ಟ್ರೇ ಒಬ್ಬ ಮುಸಲ್ಮಾನ. ಕಾಂಟ್ರಾಕ್ಟರ್ ಜೊತೆ ಸಂಪರ್ಕ ಆಗುತ್ತೆ. ಕಾಂಟ್ರಾಕ್ಟರ್ಗೆ ನಿಸರ್ಗಧಾಮದ ಟೂರಿಸ್ಟ್ ಸೆಂಟರ್ನಲ್ಲಿ 2 ಸ್ಪೈಸಸ್ ಅಂಗಡಿ ಇದೆ. ಅದೇ ನಿಸರ್ಗಧಾಮದ ಮುಂದೆ ಒಂದು ಫೆನ್ನಾ ಎಂಬ ರಿಸಾರ್ಟ್ ನಲ್ಲಿ ಅವರು ಪಾಲುದಾರರಾಗಿ 3 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮದುವೆ ಆಗಿದ ಮಹಿಳೆಯನ್ನ ಅವ್ರ ಅಂಗಡಿಗೆ ಕೆಲಸ ನೀಡಿ ಸೇರಿಸ್ಕೊಳ್ತಾರೆ. ಅವರಿಗೆ ಆಮಿಷಗಳನ್ನ ಕೊಡ್ತಾರೆ, ಸ್ಯಾಲರಿ ಹೈಕ್ನ ಕೊಡ್ತಾರೆ, ಅವರಿಗೆ ಕಮಿಷನ್ ಎಕ್ಸ್ಟ್ರಾ ಮಾಡಿಕೊಡ್ತಾರೆ. ಈ ರೀತಿ ಅವರು ಸಲಿಗೆಯನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಕಳೆದ 1.5 ತಿಂಗಳ ಹಿಂದೆ ಈ ಹುಡುಗಿಯ ಯಜಮಾನರು ನಮ್ಮ ಸ್ನೇಹಿತರು ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಒಂದು ಹೋಟ್ನಲ್ಲಿ. ಅವರು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಒಬ್ಬರನ್ನ ಸಂಪರ್ಕ ಮಾಡಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಭರತ್ ಮಾಚಯ್ಯ, ಅಜಿತ್ ಕುಕೇರ, ಜನಾಂದೋಲನ ಸಹ ಸಂಚಾಲಕರಾದ ಚಿಲ್ಲನ ಗಣಿಪ್ರಸಾದ್, ವಸಂತ್ ರೈ, ಚಂದ್ರಶೇಖರ್ ಹೇರೂರು, ಜ್ಯೋತಿ ಕುದುಪಜೆ, ವಿಎಚ್ ಪ್ರಶಾಂತ್ ಮತ್ತಿತರರು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಅಂಗಡಿಗಳಲ್ಲಿ ಹಿಂದೂ ಯುವತಿಯರನ್ನ ಸೇರಿಸಿಕೊಂಡು ಅದರಲ್ಲಿ ಸಾಕಷ್ಟು ಯುವತಿಯರನ್ನ ಇವತ್ತು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಂಡು ಅವರನ್ನು ಮತಾಂತರ ಮಾಡತಕ್ಕಂಥದ್ದನ್ನ ನಾವು ಬೇಕಾದಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೊಡಗಿನ ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ನಾವು ಸಾಕ್ಷಿಯನ್ನ ಕಲೆ ಹಾಕಬಹುದು. ಆದ್ರೆ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸಬಾರದು. ಯಾಕೆ ಅಂತ ಹೇಳಿ ಆದ್ರೆ ಅವರಿಗೆ ಆದಂತ ಅವರದೇ ಗೌರವ ಇರ್ತದೆ, ಮನೆತನ ಇರ್ತದೆ. ಈ ಒಂದು ಗೌರವವನ್ನು ಕಾಪಾಡಿಕೊಳ್ಳತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೆಲವು ವಿಚಾರಗಳನ್ನು ಬಹಿರಂಗಪಡಿಸುವುದಿಲ್ಲ. ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಸಾಕಷ್ಟು ನೋಡಿದ್ದೇನೆ. ಕಾಲೇಜುಗಳಲ್ಲೂ ಕೂಡ ಈ ಮತಾಂತರ ಮಾಡತಕ್ಕಂಥ ಒಂದು ಜಾಲ ಹಿಂದೂ ಯುವತಿಯರ ಹಿಂದೆ ಬಿದ್ದು ಅವರನ್ನು ಮತಾಂತರಗೊಳಿಸತಕ್ಕಂಥ ಬಹಳ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದಂತದ್ದನ್ನ ನಾವು ತಡೆದಿರತಕ್ಕಂಥದ್ದನ್ನ ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ಆ ಮಾಲೀಕ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಅಲ್ಲಿ ಕೆಲಸ ಮಾಡುವವರನ್ನ ಸೇರಿಸಿಕೊಂಡು ಇಂತಹ ಒಂದು ಮತಾಂತರ ಇಲ್ಲಿ ನಡೀತಾ ಇಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನತಕ್ಕಂಥ ಹೇಳಿಕೆಗಳನ್ನ ಕೊಡಿಸಿರಬಹುದು. ಆ ಮಾತಾಡಿರತಕ್ಕಂಥವ್ರು ಮತ್ತೆ ಅಲ್ಲಿದ್ದಿರತಕ್ಕಂಥವ್ರು ಅವ್ರ ಮೇಲೆ ನಮಗೆ ಅನುಮಾನ ಇಲ್ಲ, ಅವರು ಸರಿ ವ್ಯವಸ್ಥೆ ಒಳಗಡೆ ಸರಿ ಇರಬಹುದು. ಆದ್ರೆ ಇಡೀ ಕೊಡಗಿನಲ್ಲಿ ಅದೇ ವಾತಾವರಣ ಇದೆ ಅನ್ನೋದಾದ್ರೆ ಅದು ಸಾಧ್ಯವೇ ಇಲ್ಲ. ಇವತ್ತು ಈ ಕೊಡಗಿನ ನೆಲದಲ್ಲಿ ಈ ಹಿಂದೆ ಒಂದು NIA ಮೂಲಕ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಈ ಕೊಡಗಿನ ಹಿಂದೂ ಹೆಣ್ಮಗಳನ್ನ ಲವ್ ಜಿಹಾದ್ನ ಬಲೆಗೆ ಬೀಳಿಸಿ ಬಂಟ್ವಾಳದ ಯುವಕ ಮದುವೆಯಾಗ್ತಾನೆ. ಬಂಟ್ವಾಳದ ಯುವಕ ಮದುವೆಯಾದ ನಂತರ ಆ ಯುವತಿಯನ್ನ ಐಸಿಸ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದನ್ನ ನಾವು NIA ತನಿಖೆ ಮೂಲಕ ನಾವು ನೋಡಿದ್ದೇವೆ. ಹಾಗಾದ್ರೆ ಇದು ಲವ್ ಜಿಹಾದ್ ಅಲ್ವಾ? ಅಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾಕೆ ನಿನ್ನೆ ಈ ಮಾಲೀಕ ನೆನಪು ಮಾಡಿಕೊಳ್ಳಲಿಲ್ಲ? ಆ ಅಸ್ಲಾಂ ಅನ್ನತಕ್ಕಂಥ ಮಾಲೀಕ ಇವತ್ತು ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಈ ರೀತಿಯಾದಂತ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವೊಬ್ಬ ಮುಸಲ್ಮಾನ ಕೂಡ ಈ ದೇಶದಲ್ಲಿ ಆಗತಕ್ಕಂಥ ಇಸ್ಲಾಮೀಕರಣವನ್ನ ಇವತ್ತು ಕೂಡ ವಿರೋಧವನ್ನ ಮಾಡಲಿಲ್ಲ. ಆ ವ್ಯಕ್ತಿಗೆ ಈ ಹಿಂದೆ ಲವ್ ಜಿಹಾದ್ ಪ್ರಕರಣಗಳು ಕಂಡಾಗ್ಲೂ ಕೂಡ ಅದನ್ನು ವಿರೋಧ ಮಾಡಬಹುದಿತ್ತಲ್ಲ. ಹಾಗಾದ್ರೆ ಸಿದ್ದಾಪುರದಲ್ಲಿ ಸುಮಾರು 3 ತಿಂಗಳ ಹಿಂದೆ ನಾವು ಭಾರಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿದೋ. ಒಂದು ಹಿಂದೂ ಹೆಣ್ಣುಮಗಳನ್ನ ಲವ್ ಜಿಹಾದಿಗೆ ಬೆಳೆಸಿ ಆ ಹಿಂದೂ ಹೆಣ್ಣುಮಗಳನ್ನ ಮುಸ್ಲಿಂ ಆಗಿ ಮತಾಂತರ ಮಾಡಿ ಮದುವೆ ಆಗಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಆಕ್ರೋಶಭರಿತವಾಗಿ ಅವತ್ತು ವಿರೋಧವನ್ನ ಮಾಡಿತು. ಆಗ ಈ ನಿಸರ್ಗಧಾಮದ ಮಾಲೀಕ ಎಲ್ಲಿ ಹೋಗಿದ್ದ? ಆ ಲವ್ ಜಿಹಾದ್ ಅನ್ನು ಖಂಡನೆ ಮಾಡುವುದಿತ್ತಲ್ಲ. ಕಾಶ್ಮೀರದ ಕಣಿವೆಯಲ್ಲಿ 28 ಮಹಿಳೆಯರ ಮುಂದೆ ತನ್ನ ಗಂಡಂದಿರನ್ನ ಧರ್ಮವನ್ನ ಕೇಳಿ ಅವರ ಬಟ್ಟೆಯನ್ನ ತೆಗೆದು ಧರ್ಮವನ್ನ ನೋಡಿ ಅವರ ಮುಂದೆ ಅವರ ಸಿಂಧೂರವನ್ನು ಅಳಸ್ತಕ್ಕಂಥ ಪ್ರಯತ್ನ ಆದಾಗ ಇಂತಹ ಮಾಲೀಕರು ಎಲ್ಲಿ ಸತ್ತು ಹೋಗಿದ್ರು? ನಾವು ಕೇಳಬೇಕಲ್ಲ ಇದನ್ನ. ಅಲ್ಲಿ ದೊಡ್ಡದಾಗಿ ಇವತ್ತು ಅವರ ಶಾಪಿನ ಮುಂದೆ ಫ್ಲೆಕ್ಸ್ ಅನ್ನ ಹಾಕ್ತಾರೆ. ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು, ನಾವೆಲ್ಲರೂ ಕೂಡ ಇಲ್ಲಿ ಒಂದಾಗಿ ಬದುಕಬೇಕು, ನಮ್ಮಲ್ಲಿ ಯಾವುದೇ ತಾರತಮ್ಯ ಇರಬಾರದು ಹಾಗೆ ಹೇಳತಕ್ಕಂಥವ್ರು ಈ ಕಾಶ್ಮೀರದ ಘಟನೆಯನ್ನ ಯಾಕೆ ವಿರೋಧ ಮಾಡಲಿಲ್ಲ?
ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಹಾಗೂ ಮತಗಟ್ಟೆ ಅಧಿಕಾರಿಗಳು ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಅವರ ನಿವಾಸಕ್ಕೆ ಮಂಗಳವಾರ ಭೇಟಿ ನೀಡಿ ಗಣತಿ ನಮೂನೆ ನೀಡುವ ಮೂಲಕ ಮತದಾನ ಪಟ್ಟಿ ಪರಿಷ್ಕರಣೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಮಾತನಾಡಿ, ನೇಮಿಸಲ್ಪಟ್ಟ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತೆರಳಿ ನಮೂನೆ ಅರ್ಜಿ ಸಲ್ಲಿಸಿ ನಮೂನೆ ಭರ್ತಿ ಮಾಡಿ ಸಹಿ ಹಾಕಿ ಕೊಡುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ಮತದಾರರು ಗಮನಿಸಬೇಕಿದೆ ಎಂದು ಕೋರಿದರು. ಅರ್ಜಿ ನಮೂನೆ ಕೊಡದೆ ಹೋದರೆ ಅಂತಹ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯಲಿದೆ. ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದರು. ಗಣತಿ ನಮೂನೆ ನೀಡಿ ಪರಿಷ್ಕರಣೆ ಕುರಿತು ವಿವರಿಸಿದರು. ಒಂದು ವೇಳೆ ಮತದಾರರು ಹೊರಗೆ ಇದ್ದರೂ ಕುಟುಂಬದ ಯಾರೊಬ್ಬರಾದರೂ ತಮ್ಮ ಕುಟುಂಬದ ಎಲ್ಲ ಮತದಾರರ ಗಣತಿ ನಮೂನೆಗೆ ಸಹಿ ಹಾಕಿ ಕೊಡುವ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಗಣತಿ ನಮೂನೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಮಾಹಿತಿಯನ್ನು ಒದಗಿಸಬೇಕು. ಬೇರೆ ಮತಕ್ಷೇತ್ರ ಅಥವಾ ಮತಗಟ್ಟೆಯಲ್ಲಿದ್ದರೆ ಅದರ ವಿವರ ಹಾಕಬೇಕೆಂದು ತಿಳಿಸಿದರು. 2026ರ ಜುಲೈ 3ರಿಂದ 7ರವರೆಗೆ ಹಾಂಗ್ಕಾಂಗ್ನಲ್ಲಿ ನಡೆಯಲಿರುವ ಲಯನ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಲಯನ್ಸ್ ಜಿಲ್ಲೆ 317Dಯನ್ನು ಪ್ರತಿನಿಧಿಸುವ ಅಧಿಕೃತ ಮತದಾನ ಪ್ರತಿನಿಧಿಗಳಾಗಿ ಕೊಡಗು ಜಿಲ್ಲೆಯ 4 ಲಯನ್ಸ್ ಸದಸ್ಯರು ಭಾಗವಹಿಸಲಿದ್ದಾರೆ. ಲಯನ್ಸ್ ಸಂಸ್ಥೆ ಮೂರ್ನಾಡಿನ ಖಜಾಂಚಿ ಲಯನ್ ಅರುಣ್ ಅಪ್ಪಚ್ಚು, ಲಯನ್ ಕನ್ನು ಅಪ್ಪಚ್ಚು, ಲಯನ್ಸ್ ಸಂಸ್ಥೆ ಮಡಿಕೇರಿಯ ಕಾರ್ಯದರ್ಶಿ ಲಯನ್ ಮಧುಕರ್ ಕೆ ಹಾಗೂ ಲಯನ್ ಗೀತಾ ಮಧುಕರ್ ಅವರು ಈ ಸಮ್ಮೇಳನದಲ್ಲಿ ಜಿಲ್ಲೆ 317D ಪರವಾಗಿ ಮತದಾನ ಪ್ರತಿನಿಧಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಶ್ವದ 200ಕ್ಕೂ ಹೆಚ್ಚು ದೇಶಗಳು ಮತ್ತು ಭೌಗೋಳಿಕ ಪ್ರದೇಶಗಳಿಂದ ಸಾವಿರಾರು ಲಯನ್ಸ್ ಸದಸ್ಯರು ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದು, ಸಂಘಟನೆಯ ನೀತಿ ನಿರ್ಧಾರಗಳು, ಅಂತಾರಾಷ್ಟ್ರೀಯ ಪದಾಧಿಕಾರಿಗಳ ಚುನಾವಣೆ, ಸೇವಾ ಚಟುವಟಿಕೆಗಳ ವಿನಿಮಯ ಹಾಗೂ ವಿಶ್ವ ಲಯನ್ಸ್ ಸದಸ್ಯರ ಪರಸ್ಪರ ಸ್ನೇಹ ಸಹಕಾರಕ್ಕೆ ಈ ಮಹಾಸಭೆ ವೇದಿಕೆಯಾಗಲಿದೆ. ಸತ್ಯ, ಧರ್ಮ, ನ್ಯಾಯ ಎಂಬ ಜೀವನ ಮೌಲ್ಯಗಳನ್ನು ಎಂದಿಗೂ ಮರೆಯಬಾರದು. ಯಾವುದೇ ಸಂದರ್ಭದಲ್ಲೂ ಪಕ್ಷಪಾತ ಮಾಡಬಾರದು ಅಂತ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ BGV ಕುಮಾರ್ ಕರೆ ನೀಡಿದರು. ಮಡಿಕೇರಿಯ ಕೊಡಗು ವಿದ್ಯಾಲಯದ BK ಸುಬ್ಬಯ್ಯ ಸಭಾಂಗಣದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಪರಿಷತ್ ಪದಗ್ರಹಣ ಸಮಾರಂಭದಲ್ಲಿ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ BGV ಕುಮಾರ್ ನೂತನ ವಿದ್ಯಾರ್ಥಿ ಪರಿಷತ್ ಸದಸ್ಯರಿಗೆ ಪದಗ್ರಹಣ ಬೋಧಿಸಿ ಅಧಿಕಾರದ ಬ್ಯಾಡ್ಜ್ಗಳನ್ನು ಪ್ರದಾನ ಮಾಡಿ ಮಾತನಾಡಿದರು. ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಉಲ್ಲೇಖಿಸಿದವರು ಕೊಡಗಿನ ಇತಿಹಾಸ, ಪ್ರಮುಖ ಸ್ಥಳಗಳ ಪರಿಚಯ ಹಾಗೂ ದೈಹಿಕ ವ್ಯಾಯಾಮದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಶಾಲೆಯ ಬೆಳವಣಿಗೆಗೆ ಶ್ರಮಿಸಿದ ಶಿಕ್ಷಕರನ್ನು ಅಭಿನಂದಿಸಿ ವಿದ್ಯಾರ್ಥಿ ನಾಯಕರು ತಮ್ಮ ಕರ್ತವ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕೆಂದು ಕರೆ ನೀಡಿದರು. ಪ್ರೌಢಶಾಲಾ ವಿಭಾಗದ ಶಾಲಾ ನಾಯಕ ನಿರಂಜನ್ ಎನ್, ಶಾಲಾ ನಾಯಕಿ ಲಕ್ಷ್ಯ ಪೊನ್ನಕ್ಕ, ಸಹ ಶಾಲಾ ನಾಯಕ ಆದಿತ್ಯ KM, ಶಾಲಾ ಸಾಂಸ್ಕೃತಿಕ ನಾಯಕಿ ಶ್ರೀಯಾ ಕಿರಣ್ ಮತ್ತಿತರ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಾಲುಮರದ ತಿಮ್ಮಕ್ಕ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾವೇರಿ ಪೊಮ್ಮಕ್ಕಳ ಕೂಟದ ವತಿಯಿಂದ ಗೋಣಿಕೊಪ್ಪದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಣ್ಣು ಹಾಗೂ ಔಷಧೀಯ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗೋಣಿಕೊಪ್ಪಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿಯವರು ಹಣ್ಣಿನ ಗಿಡ ಹಾಗೂ ಔಷಧೀಯ ಸಸ್ಯಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದವರು, ಪೊಮ್ಮಕ್ಕಳ ಕೂಟದ ವತಿಯಿಂದ ಹಲವು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಂಡು ಬರ್ತಾ ಇರುವುದು ಶ್ಲಾಘನೀಯವಾಗಿದ್ದು, ಗೋಣಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿವಿಧ ತಳಿಯ ಹಣ್ಣು ಹಂಪಲು ಹಾಗೂ ಔಷಧೀಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ತೋರ್ತಾ ಇರುವುದು ಶ್ಲಾಘನೀಯವೆಂದರು. ಪ್ಲಾಸ್ಟಿಕ್ ಪ್ರಕಾಶ್ ಬಾರಿ ನಿಂಗ ಪ್ರಕಾಶ್ ಅಣ್ಣ ನಂಗೆ ನಾನು ನಾಟಕ ಎಲ್ಲರ ಪರವಾಗಿ ಗೌರವವಾಗಿ ಅವರಿಗೆ ನಮ್ಮನ್ನು ಸಲ್ಲಿಸುತ್ತಾ
ಕಾವೇರಿ ಮೊಮ್ಮಕ್ಕಳ ಕೂಟ ಬಹುಶಃ ಗೋಣೆ ಹಬ್ಬಕ್ಕೆ ಸೀಮಿತ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ಅವ್ರು ಕರೆಕ್ಟಾಗಿ ನಮ್ಗೆ ಹೇಳ್ಕೊಟ್ಟು ಇಲ್ಲ. 10 ವರ್ಷ ಕಳೆದಿದೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಅಂತ ಕೂಡ ಅವ್ರು ನಮ್ಗೆ ಹೇಳಲಿಲ್ಲ. ಆದರೂ ನಾನು ತಿಳಿದಿರೋ ಹಾಗೆ ಅವರು ನಾವು ಮೊಮ್ಮಕ್ಕಳ ಕೂಟ ಮಾಡೋಕ್ಕಿಂತ ಮುಂಚಿತವಾಗಿ ಈ ಹಿಂದೆ ತುಂಬ ಈ ಕೆಲಸಗಳು ಈ ರೀತಿಯ ಅವ್ರು ಹೇಳಿದಂಗೆ ಸೋಷಿಯಲ್ ವರ್ಕ್ ಅಂತ ಹೇಳಿದ್ರಲ್ಲ, ಹಾಗೆ ಮಾಡಿದ್ದೀವಿ. ಮುಖ್ಯವಾಗಿ ರಕ್ತದಾನ ಶಿಬಿರವನ್ನು ಹೆಚ್ಚಾಗಿ ಕೂಡ ಮಾಡಿದ್ದೆವು. ತದನಂತರ ಅವರು ತುಂಬ ಬ್ಯುಸಿಯಾಗಿಬಿಟ್ರು, ನಾವು ಕೂಡ ಬೇರೆ ರೂಟಲ್ಲಿ ಹೋದೋ ಮಾಡಲಿಕ್ಕಾಗಲಿಲ್ಲ. ಏನಿದ್ರು ಕೂಡ ಇವರ ಕೂಟ ಉತ್ತಮವಾಗಿದೆ, ಒಂದು ಉತ್ತಂಗಕ್ಕೆ ಬೆಳೀಲಿ. ಇಂಥ ಕಾರ್ಯಕ್ರಮ ಬೇರೆ ಇದು ಮಾತ್ರ ಸಸಿ ನೆಡೋದಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಅವರು ನಡೆಸ್ಕೊಡ್ಬೇಕಂತ ತಾವಲ್ಲಿ ಕೇಳ್ಕೊಳ್ತಾ ಇವತ್ತೊಂದು ಕಾರ್ಯಕ್ರಮ ಮಾಡ್ತಿದ್ರಿ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಶಾಲೆಗಳಿಗೆ ಹೋಗಿ ತಮ್ಮ ಈ ರೀತಿಯ ಸೋಷಲ್ ಸರ್ವಿಸ್ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ಬೇಡಿಕೊಳ್ಳ. ಮಕ್ಕಳೇ ಚೆನ್ನಾಗಿ ನೋಡ್ಕೊಳ್ಬೇಕು, ಗಿಡನ ತುಳಿಬೇಡಿ, ಚೆನ್ನಾಗಿ ಸಾಕ್ಬೇಕು. ಇನ್ಯಾರು ಗಿಡ ಇಡ್ತಾ ಬರ್ರಿ ಮಕ್ಕಳ, ಗಿಡ ಇಡ್ತಾ ಬಂದ ಚುಪ್ಪಿ ಗಿಡ ನಡ್ಕೊಂಡು ಅಲ್ಲಿ ಅಲ್ಲಿ ಒಂದು ಅಲ್ಲ ಅಲ್ಲಿ ಅಲ್ಲಿ ಬ್ಯಾಕ್ ಸೈಡ್ ಜಾಗ ಇಲ್ಲ ಸರ್, ಕಾವೇರಿ ಮೊಮ್ಮಕ್ಕಳ ಕೂಟದ ಅಧ್ಯಕ್ಷೆ ಕೊಟ್ಟಂಗಡ ವಿಜು ದೇವಯ್ಯ ಅವರು ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಕಾವೇರಿ ಮೊಮ್ಮಕ್ಕಳ ಕೂಟ ಎಂಬ ಸಂಘವನ್ನು ಸ್ಥಾಪನೆ ಮಾಡಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗ್ತಾ ಇದೆ. ಸಂಘದಲ್ಲಿ ಸುಮಾರು 200 ಕೊಡವ ಕುಟುಂಬಗಳ ಮಹಿಳೆಯರು ಸದಸ್ಯರಾಗಿದ್ದು, ಸ್ವಚ್ಛ ಭಾರತ್ ಅಭಿಯಾನದಡಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರಿಸರ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಸಲಾಗಿದೆ. ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರೇ ಸ್ಫೂರ್ತಿಯಾಗಿದ್ದು, ಈ ನಿಟ್ಟಿನಲ್ಲಿ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಗೋಣಿಕೊಪ್ಪ ಸರ್ಕಾರಿ ಶಾಲೆಯಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೊಟ್ಟಂಗಡ ವಿಜು ದೇವಯ್ಯ ಸಮಾಜ ಸೇವಕರು. ನಾವು ಒಂದು 10-12 ವರ್ಷದಿಂದ ನಮ್ಮ ಒಂದು ಕಾವೇರಿ ಮೊಮ್ಮಕ್ಕಳ ಕೂಟ ಅಂತೇಳ್ಬಿಟ್ಟು ನಾವು ಸ್ಥಾಪನೆ ಮಾಡಿದ್ದು, ನಾನೇ ಸ್ಥಾಪನೆ ಮಾಡಿದಂಥ ಒಂದು ಸಂಘ. 200 ಕುಟುಂಬಗಳು, ಕೊಡವ ಕುಟುಂಬಗಳು ಇದರಲ್ಲಿ ಸದಸ್ಯರಾಗಿದ್ದಾರೆ, ಲೇಡೀಸ್ ಮಾತ್ರ. ಸೊ ನಾವು ನಮ್ಮ ಮೋಟಿವೇಶನ್ ಮೊದಲು ಅಂತ ಹೇಳಿದರೆ ನಾವು ಇದು ಸೋಷಿಯಲ್ ವರ್ಕ್ ಅಂದರೆ ಸಮಾಜ ಸೇವೆ. ನಾವು ಹಲವಾರು ಸಮಾಜಮುಖಿಗಳು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮೇಯ್ನ್ ಅಂತಂದರೆ ಸ್ವಚ್ಛತೆ. ಇದು ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮನ ಒಂದು 2-3 ಜಾಗದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಮೇಯ್ನ್ ಅಂತಂದರೆ ತಿತಿಮತಿ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಒಂದು 3-4 ವರ್ಷದ ಹಿಂದೆ ನಾವು ಮಾಡಿದ್ದೀವಿ. ಅದು ತುಂಬ ಸಕ್ಸಸ್ ಆಯಿತು. ಅಲ್ಲಿಂದ ಈ ಕಡೆ ಅವರು ತುಂಬ ಅದನ್ನು ಅಂದರೆ ತಿತಿಮತಿ ಆಫೀಸಿಂದ, ಅರಣ್ಯ ಕಚೇರಿಯಿಂದ ಆನೆ ಚೌಕೂರು ಗೇಟ್ವರೆಗೆ ನಾವು ಒಂದು 3 ಲಾರಿಯಷ್ಟು ರೋಡ್ ಸೈಡ್ಲಿದ್ದ ಕಸನ ನಾವು ನಮ್ಮ ಕಾವೇರಿ ಮೊಮ್ಮಕ್ಕಳ ಕೂಟದ ನಮ್ಮ ಸಂಘದ ವತಿಯಿಂದ ನಾವು ಮಾಡಿ ಕೊಡ್ತೀವಿ. ಅಲ್ಲಿಂದ ನಿರಂತರವಾಗಿ ತುಂಬ ಕಡೆಗಳಲ್ಲಿ ನಾವು ಸ್ವಚ್ಛತಾ ಅಭಿಯಾನ ಮಾಡಿದ್ದೀವಿ. ಅಲ್ಲದೆ ಇದು ಪ್ಲಾಂಟೇಶನ್ ಅಂದರೆ ಗಿಡ ನೆಡುವ ಕಾರ್ಯಕ್ರಮ ಒಂದು 7-8 ಜಾಗದಲ್ಲಿ, ಅದರಲ್ಲಿ ಎಲ್ಲ ಸರ್ಕಾರಿ ಜಾಗದಲ್ಲೇ ಮಾಡಿರೋದು. ಕಳೆದ ವರ್ಷ ನಾವು ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯವರ ಸುತ್ತಮುತ್ತ ನಾವು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಆ ಗಿಡಗಳು. ಈಗ ನಾವು ಪ್ರತಿ ತಿಂಗಳು ಒಂದೊಂದು ಸೋಷಿಯಲ್ ವರ್ಕ್ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಹಾಗೆ ಈ ದಿವಸ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಗೊತ್ತಿಲ್ಲದ ಜನ ಇಲ್ಲ. ಅವರ ಹುಟ್ಟಿದಬ್ಬ ದಿನ, ಆ ದಿನವೇ ನಾವು ಒಂದು ಗಿಡ ಹಮ್ಮಿಕೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ. ಒಂದು ದೊಡ್ಡ ಸ್ಫೂರ್ತಿ ಅಂದರೆ ನಮಗೆ ಸಾಲು ಮರದ ತಿಮ್ಮಕ್ಕ ಅವರು ನೆಟ್ಟ ಗಿಡಗಳು ನಮಗೆ ಮುಂದಿನ ಪೀಳಿಗೆಗಳ ಎಷ್ಟೊಂದು ಪೀಳಿಗೆಗೆ ಅದು ನೆರಳಾಗ್ತಾ ಬರ್ತಾ ಇದೆ. ಹಾಗೆ ಅವ್ರದ್ದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅವರ ಯೋಚನೆ ಮಾಡಿಕೊಂಡು ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀವಿ. ಹಾಗೆ ಇದು ನಮ್ಮ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಗೋಣಿಕೊಪ್ಪಲು, ಇಲ್ಲಿ ಸರೌಂಡಿಂಗ್ಸಲ್ಲಿ ನಾವು ಮಾಡಿದ್ದೀವಿ. ತುಂಬ ಒಂದು 25-30 ಸಸಿಗಳನ್ನ ನಟ್ಟಿದ್ದೀವಿ ನಾವು. ಇನ್ನು ಮುಂದೆಯೂ ಇದೇ ಥರ ನಾವು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ನಮಗೆ ಸಹಕರಿಸಿದ ಎಲ್ಲ ನಮ್ಮ ಸಂಘದ ಅಂದರೆ ಕಾವೇರಿ ಮೊಮ್ಮಕ್ಕಳ ಕೂಟದವರಿಗೆ ನಾನೊಂದು ಧನ್ಯವಾದ ಹೇಳುತ್ತಾ, ಹಾಗೆ ಕ್ಲಬ್ ನಿಮ್ಮ ಪ್ರೆಸ್ ಅವರಿಗೊಂದು ಧನ್ಯವಾದ ಹೇಳುತ್ತಾ, ಶಾಲೆಯ ಆಡಳಿತ ಮಂಡಳಿ ಹಾಗೂ ನಮ್ಮ HM ಅವರಿಗೂ ನಾನು ಒಂದು
ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಗದೀಶ್ ಜೋಡಬೇಟಿ ಅವರು ಮಾತನಾಡಿ, ಅನ್ನ ನೀರಿನಷ್ಟೇ ಪ್ರಾಮುಖ್ಯತೆಯನ್ನ ನೆರಳು ಕೂಡ ಹೊಂದಿದೆ. ನೆರಳಿನ ಪ್ರಾಮುಖ್ಯತೆ ಎಷ್ಟಿದೆ ಎನ್ನುವುದನ್ನು ಕಾವೇರಿ ಪೊಮ್ಮಕ್ಕಳ ಕೂಟದ ಅಧ್ಯಕ್ಷೆ ಹಾಗೂ ಸದಸ್ಯರು ಹಮ್ಮಿಕೊಂಡಿರುವ ಪರಿಸರ ಸಂರಕ್ಷಣೆಯ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಎಂದರು. ಕೂಟದ ಎಲ್ಲ ಮಹಿಳಾ ಸದಸ್ಯರಿಗೆ ನನ್ನ ನಮಸ್ಕಾರಗಳು. ಅನ್ನ ನೀರಿನಷ್ಟೇ ಪ್ರಾಮುಖ್ಯತೆಯನ್ನು ನೆರಳು ಕೂಡಿ ಹೊಂದಿದೆ. ಆ ನೆರಳಿನ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದನ್ನು ಇವತ್ತು ಮಹಿಳೆಯರು ಎತ್ತಿ ತೋರಿಸುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪರಿಸರವನ್ನು ರಕ್ಷಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳು, ಔಷಧೀಯ ಸಸ್ಯಗಳನ್ನು ನೆಡುವ ಮೂಲಕ ಪ್ರಕೃತಿಯ ಉದ್ಭವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ನೀಡ್ತಾ ಇದ್ದಾರೆ. ಬಹುಶಃ ಇವತ್ತು ಯಾವ ಮಹಿಳೆಯರು ಕೂಡಿ ಈ ಪ್ರಕೃತಿ ರಕ್ಷಣೆ ಅಥವಾ ದೇಶದ ರಕ್ಷಣೆ ಅಥವಾ ಈ ಮನುಕುಲದ ರಕ್ಷಣೆ ಮತ್ತು ಉದ್ಧಾರಕ್ಕೆ ಮಹಿಳೆಯೊಬ್ಬಳು ಮುಂದೆ ಆದಾಗ ಮಾತ್ರ ಆ ಕಾರ್ಯ ಶ್ಲಾಘನೀಯವಾಗಿ ಮುಂದುವರಿಯುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇವರೆಲ್ಲರೂ ಕಾರ್ಯಪ್ರವೃತ್ತರಾಗಿ ಒಂಥರ ಪ್ರಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸೈನಿಕರಾಗಿ ಇವತ್ತು ಕಾಣಿಸುವಂತಹ ಹಿನ್ನೆಲೆಯೊಳಗೆ ನಮಗೆ ಭಾವನೆಯನ್ನು ಒಪ್ಪಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಹೇಳುತ್ತಾ, ಈ ಕಾರ್ಯ ಮತ್ತಷ್ಟು ವಿಸ್ತಾರವಾಗಲಿ, ಈ ಭೂಮಂಡಲದಲ್ಲಿ ಮತ್ತಷ್ಟು ಪರಿಸರ ಉದ್ಧಾರ ಆಗಲಿ, ಗಿಡ ಮರಗಳು ಮತ್ತಷ್ಟು ಸಮೃದ್ಧಿ ಆಗಲಿ, ಅದೆಲ್ಲ ಮಹಿಳೆಯರ ಕೈಯಲ್ಲಿದೆ ಅನ್ನುತ್ತಾ ನನ್ನ ಎರಡು ಮಾತನ್ನು ವಿರಾಮ. ಗೋಣಿಕೊಪ್ಪ ಗ್ರಾಮ ಪಂಚಾಯತ್ನ ಸದಸ್ಯ BN ಪ್ರಕಾಶ್ ಅವರು ಮಾತನಾಡಿ, ಪರಿಸರವೇ ನಮ್ಮ ಬದುಕು, ಪರಿಸರ ಇಲ್ಲದಿದ್ದಲ್ಲಿ ಯಾರೊಬ್ಬರೂ ಬದುಕಲು ಸಾಧ್ಯವಿಲ್ಲ. ಪರಿಸರವನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರಬೇಕೆಂದರು. ಇವತ್ತೇನು ಪೊಮ್ಮಕ್ಕಳ ಕೂಟ ಸಂಸ್ಥೆ ವತಿಯಿಂದ ವನಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ ಅನ್ನಿಸ್ತದೆ ಅಂತಂದರೆ, ಈ ಪೊಮ್ಮಕ್ಕಳ ಕೂಟ ಸೀಮಿತವಾದಂಥ ಕಾರ್ಯಕ್ರಮನ ಮಾಡೋದಲ್ಲ, ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಈ ಶಾಲೆಗಳಿಗೆ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಿಗೆ ಪೂರಕವಾದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇವತ್ತು ಪರಿಸರವೇ ನಮ್ಮ ಬದುಕು. ಪರಿಸರ ಇಲ್ಲದೆ ಹೋದಂಥ ಪಕ್ಷದಲ್ಲಿ ಯಾವುದೇ ಮನುಷ್ಯ ಈ ಭೂಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿಸರವನ್ನು ಕಾಪಾಡ್ಕೊಂಡು ಹೋಗೋದು ಮುಖ್ಯ ಅಂತ ಹೇಳುವಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಈ ಪರಿಸರದಲ್ಲಿ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮಕ್ಕೆ ಪೂರಕವಾಗಿ ಚಾಲನೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷ. ಅದು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ನಿಜವಾಗಿ ನಮ್ಗೆ ತುಂಬ ಸಂತೋಷ ಅನಿಸಿದೆ. ಈಗಾಗಲೇ ಸರ್ ಹೇಳಿದಾಗೆ ಈ ಒಂದೊಂದು ಗಿಡಗಳನ್ನ ಒಂದೊಂದು ವಿದ್ಯಾರ್ಥಿಗಳಿಗೆ ಅಡಾಪ್ಟ್ ಮಾಡೋದ್ರ ಮೂಲಕ ಆ ಗಿಡಗಳನ್ನು ಅವರು ಸಂರಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಗಿಡಗಳು ಶಾಶ್ವತವಾಗಿ ಉಳಿಯುವಂಥ ರೀತಿಯಲ್ಲಿ ಪೂರಕ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾಸ್ಟರ್ ಹೇಳಿದ್ರು. ತುಂಬ ಸಂತೋಷ. ಏನೇ ಆಗಲಿ ನಾವು ಮಾಡುವಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ, ಶುಭವಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ತುಂಬ. ಕಾವೇರಿ ಪೊಮ್ಮಕ್ಕಳ ಕೂಟದ ಕಾರ್ಯದರ್ಶಿ ಮುಕ್ಕಾಟಿರ ಬೀನಾ ಪ್ರಸನ್ನ, ಖಜಾಂಚಿ ಪರದಂಡ ಸುಮಿ ಬೋಪಣ್ಣ, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯ ಯೋಜನಾ ಸಮನ್ವಯ ಅಧಿಕಾರಿಯಾಗಿ ಜಿಲ್ಲೆಯಲ್ಲಿ ಸುಮಾರು 33 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ ಎಸ್ ಹೊನ್ನೇಗೌಡ ಅವರಿಗೆ ವಿವಿಧ ಇಲಾಖೆ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ನಗರದ ಮೈತ್ರಿ ಹಾಲ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊನ್ನೇಗೌಡ ಅವರಿಗೆ ಶಾಲು ಹೊದಿಸಿ ಫಲ, ತಾಂಬೂಲ ಹಾಗೂ ವಿಶೇಷ ಉಡುಗೊರೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಅಧಿಕಾರಿ ಎಸ್ ಹೊನ್ನೇಗೌಡ ಅವರು, ಜಿಲ್ಲೆಯಲ್ಲಿ ಉತ್ತಮ ಅನುಭವ ಆಗಿದೆ, ಜೊತೆಗೆ ಆತ್ಮತೃಪ್ತಿಯೂ ಇದೆ ಎಂದರು. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆತ್ಮತೃಪ್ತಿಯಿಂದ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು, ಆದರೆ ಒತ್ತಡ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಬಾರದೆಂದು ಹೇಳಿದರು. ತನ್ನ ಸೇವಾ ಅವಧಿಯಲ್ಲಿ ಸಹಕರಿಸಿದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಹುಣ್ಣಿಮೆಯ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗಮಂಡಲ ವಲಯದ ವತಿಯಿಂದ ದಾಪೋಕ್ಲುವಿನಲ್ಲಿ ಜೀವನದಿ ಕಾವೇರಿಗೆ 26ನೇ ಮಹಾ ಆರತಿಯನ್ನು ಅರ್ಪಿಸುವ ಕಾರ್ಯಕ್ರಮ ನಡೆಸಲಾಯಿತು. ದಾಪೋಕ್ಲು ಸಮೀಪದ ಕೊಟ್ಟಮುಡಿ ಸೇತುವೆ ಬಳಿಯ ಕಾವೇರಿ ನದಿ ತಟದಲ್ಲಿ ಆರತಿ ಬೆಳಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಘದ ಮೇಲ್ವಿಚಾರಕ ಸಂತೋಷ್ ಅವರು ಮಾತನಾಡಿ, ಪವಿತ್ರ ನದಿ ಕಾವೇರಿಯ ಸ್ವಚ್ಛತೆಯಿಂದ ಕಾಪಾಡಿ ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾವೇರಿ ನದಿಗೆ ಆರತಿ ಬೆಳಗುವ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಜನರಿಗೆ ನದಿಯ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಾ ಬಂದಿದ್ದೇವೆ. ಎಲ್ಲರೂ ಕೂಡ ತಮ್ಮ ವ್ಯಾಪ್ತಿಯಲ್ಲಿರುವ ನದಿಗಳಿಗೆ ತ್ಯಾಜ್ಯಗಳನ್ನು ಹಾಕದೆ ಅದರ ಪಾವಿತ್ರ್ಯತೆಯಿಂದ ಕಾಪಾಡಿಕೊಳ್ಳಬೇಕೆಂದರು.
ಓಂ ಶ್ರೀ ಕಾವೇರಿ ಮಾತೆ ಕಿ ಅದು ನಮಗೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ. ನೋಡಿದ್ಯಾ ನೋಡಿ ತಿರುಗುತ್ತದ ಫೋಟೋ ಬಂದಿದೆ. ಗಂಟೆ ಮನೆ ಆಟ ಕೊಡ್ತು ಇದು ರಂಡು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಸಂಘದ ನಾಪೋಕ್ಲು ಒಕ್ಕೂಟದ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ, ಸಂಘದ ಸದಸ್ಯರಾದ ದಿಲೀಶ್, ಶಂಕರ, ಮಾಯಲಪ್ಪ, ರಮ್ಯಾ, ಪ್ರಾರ್ಥನ್, ರಶ್ಮಿ, ವಿಕಾಸ್, ಕೃಷ್ಣ, ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ರೋಟರಿ ಜಿಲ್ಲೆ 3181ರ ವಲಯ 6ರ ಸಹಾಯಕ ಗವರ್ನರ್ಗಳಾಗಿ ಕೊಡಗಿನ ರೋಟರಿ ಸಂಸ್ಥೆಗಳಿಗೆ 3 ಸಹಾಯಕ ಗವರ್ನರ್ಗಳನ್ನು ನೇಮಕ ಮಾಡಲಾಗಿದೆ. ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್, ಸೋಮವಾರಪೇಟೆ, ಶನಿವಾರ ಸಂತೆ, ಕೊಡ್ಲಿಪೇಟೆ ರೋಟರಿ ಸಂಸ್ಥೆಗಳಿಗೆ ಸಹಾಯಕ ಗವರ್ನರ್ ಆಗಿ ಶನಿವಾರ ಸಂತೆ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಚ್.ಎಸ್. ವಸಂತಕುಮಾರ್, ಕುಶಾಲನಗರ, ಆಲೂರು, ಸಿದ್ದಾಪುರ, ಮಡಿಕೇರಿ ವುಡ್ಸ್, ಮಡಿಕೇರಿ ರೋಟರಿ ಸಂಸ್ಥೆಗಳಿಗೆ ಕುಶಾಲನಗರ ರೋಟರಿ ಸಂಸ್ಥೆಯ ಎಂಡಿ ರಂಗಸ್ವಾಮಿ, ವಿರಾಜಪೇಟೆ, ಗೋಣಿಕೊಪ್ಪ, ಪಿರಿಯಾಪಟ್ಟಣ ಐಕಾನ್ ರೋಟರಿ ಸಂಸ್ಥೆಗಳಿಗೆ ಪಿರಿಯಾಪಟ್ಟಣ ರೋಟರಿ ಐಕಾನ್ ಸಂಸ್ಥೆಯ ಸಿಎನ್ ವಿಜಯ್ ಅವರನ್ನು ರೋಟರಿ ಜಿಲ್ಲೆ 3181ರಿಂದ ನೇಮಕ ಮಾಡಲಾಗಿದೆ. ಸೋಮವಾರಪೇಟೆಯ ಮಾದಾಪುರ ಗ್ರಾಮದ ರಿಯಾಜ್ ನಜೀರ್ ಪ್ರಥಮ ಲೋಕೋ ಪೈಲಟ್ ಆಗಿ ಆಯ್ಕೆಗೊಂಡಿದ್ದಾರೆ. ಅಬುಧಾಬಿಯಲ್ಲಿ ಇತಿಹಾದ್ ರೈಲು ಮೊದಲ ಪ್ರಯಾಣ ಆರಂಭಿಸ್ತಾ ಇದ್ದಂತೆ ಭಾರತದ ಮೊದಲ ಲೋಕೋ ಪೈಲಟ್ ಆಗಿ ರಿಯಾಜ್ ನಜೀರ್ ನೇಮಕಗೊಂಡಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರ ಗ್ರಾಮದ ನಜೀರ್ ಹಾಜಿ ತಾಯಿ ರಹಮತ್ ಅವರ ಮಗ ರಿಯಾಜ್ ಸಾರಿಗೆ ಇತಿಹಾಸದಲ್ಲಿ ಮೈಲುಗಲ್ಲು ಸೃಷ್ಟಿ ಮಾಡಿರುವ ಅಬುಧಾಬಿಯ ಇತಿಹಾದ್ ರೈಲು ಇದಾಗಿದೆ. ಯುಎಇ ಆಡಳಿತ ಸಂಸ್ಥೆ ರಿಯಾಜ್ ನಜೀರ್ ಅವರನ್ನು ಲೋಕೋ ಪೈಲಟ್ ಆಗಿ ನೇಮಕ ಮಾಡಿರುವುದು ತಿಳಿದುಬಂದಿದೆ. ಕಡಂಗ ಯೂತ್ ಕ್ಲಬ್ ವತಿಯಿಂದ ಕಡಂಗ ಪ್ರೀಮಿಯರ್ ಲೀಗ್ ಕೆಸರುಗದ್ದೆ ಕಾಲ್ಚೆಂಡು ಕ್ರೀಡಾಕೂಟ ಮತ್ತು ವಾಲಿಬಾಲ್ ಕ್ರೀಡಾಕೂಟವನ್ನು ಅರಮೇರಿ ಗ್ರಾಮದ ಪೂಳಂಡ ಪೂವಯ್ಯ ಸಹೋದರರು ಮತ್ತು ಪಿಬಿ ಜೋಯಪ್ ಅವರ ಗದ್ದೆಯಲ್ಲಿ ಶನಿವಾರ ಮತ್ತು ಭಾನುವಾರ ನಡೆಸಲಾಯಿತು. ಕ್ರೀಡಾಕೂಟದಲ್ಲಿ ಕಡಂಗ ಮತ್ತು ಸುತ್ತಮುತ್ತಲಿನ 150ಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಉದ್ಘಾಟನೆಯಿಂದ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಸುಬೀರ್ ನೆರವೇರಿಸಿದರು. ಕ್ರೀಡಾಕೂಟದ ಫುಟ್ಬಾಲ್ ಪಂದ್ಯಾಟದಲ್ಲಿ 12 ತಂಡಗಳು ಪಾಲ್ಗೊಂಡವು. ಸೆಮಿಫೈನಲ್ ಹಂತದಲ್ಲಿ ಗನ್ನರ್ಸ್ ತಂಡವನ್ನು ಮಣಿಸಿ ಸಿಟಿ ಬ್ರದರ್ಸ್ ತಂಡ ಫೈನಲ್ ಪ್ರವೇಶಿಸಿತು. ಎರಡನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಚೆಮ್ಮಿನ್ ಎಫ್ಸಿ ತಂಡವನ್ನು ಮಣಿಸಿ ಬರ್ಗೂರು ತಂಡ ಫೈನಲ್ ಪ್ರವೇಶಿಸಿತು. ಫೈನಲ್ ರೋಚಕ ಪಂದ್ಯಾಟದಲ್ಲಿ ಫೀಲ್ಡ್ನಲ್ಲಿ ಗೋಲು ದಾಖಲಾಗದೆ ಪೆನಾಲ್ಟಿ ಶೂಟೌಟ್ನಲ್ಲಿ ಜೀನಾಸ್ ಅವರ 1 ಗೋಲು ಗಳಿಕೆಯ ಮೂಲಕ ಬರ್ಗೂರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು.
ಬೆಂಗಳೂರಿಂದ ನಾವು ಕೊಡಗು ಟ್ರಿಪ್ ಬಂದಿದ್ದೀವಿ. ಬರೋ ದಾರಿಯಲ್ಲಿ ವಿರಾಜಪೇಟೆ ನಿಯರ್ ಬೈ ಗದ್ದೆ ಕ್ರೀಡಾಕೂಟ ಟಿ ವಿನಲ್ಲಿ ಮೊಬೈಲಲ್ಲಿ ವಿಡಿಯೋಸ್ ನೋಡ್ತಿದ್ವಿ. ಬಟ್ ಲೈವಲ್ಲಿ ನೋಡೋಕ್ಕೆ ತುಂಬ ಮಜಾ ಇದೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ ತುಂಬ ಚೆನ್ನಾಗಿದೆ. ಈ ಗ್ರಾಮೀಣ ಪ್ರತಿ ಕ್ರೀಡೆಗಳು ಹೇಗಿರುತ್ತೆ ಅಂದರೆ ಹೀಗೆ ಈ ಥರ ಮಜಾ ಕೊಡಬೇಕು. ಯಾಕಂದರೆ ಹಳ್ಳಿ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳು ಅವ್ರನ್ನ ಪ್ರೋತ್ಸಾಹಕ್ಕೆ ಮತ್ತೊಂದು ಮಾಡೋದಕ್ಕೆ ನಮ್ಮದು ಸಹ ಬೆಂಗಳೂರು ನಿಯರ್ ಬೈ ಬೆಂಗಳೂರು ಸಿಟಿ ಅನ್ಬೋದು ಅಷ್ಟೇ. ಬಟ್ ಈ ಗ್ರಾಮೀಣ ಕ್ರೀಡೆಗಳು ಒಂಥರ ಖುಷಿ, ಯಾಕಂದರೆ ಅದು ಆಡೋದಕ್ಕೆ ಮತ್ತು ನೋಡೋದಕ್ಕೆ ಒಂಥರ ಖುಷಿಯಾಗಿರುತ್ತೆ. ಈ ಗ್ರಾಮೀಣ ಪ್ರತಿಭೆಗಳು ಇದೇ ಥರ ಬೆಳಿಬೇಕು. ಇದು ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಇಲ್ಲ, ಮತ್ತೆ ಉನ್ನತವಾಗಿ ಸಾಗಲಿ. ಕೊಡಗು ಜಿಲ್ಲೆಯಲ್ಲಿ ವರ್ಷದಲ್ಲೊಮ್ಮೆ ಮಳೆಗಾಲದಲ್ಲಿ ನಡೆಯುತ್ತಿರುವಂತಹ ಕೆಸರುಗದ್ದೆ ಕ್ರೀಡಾಕೂಟ ಕೊಡಗು ಜಿಲ್ಲೆಯ ವಿವಿಧೆಡೆಯಿಂದ ಪಾಲ್ಗೊಳ್ಳುವಂತಹ ಕ್ರೀಡಾಪಟುಗಳೆಲ್ಲ ವರ್ಷ ಇಲ್ಲಿ ಕ್ರೀಡೆ ನಡೀತಾ ಇದೆ. ಈ ವರ್ಷ ಕಡಂಗದ ಕ್ರೀಡಾಪಟುಗಳಿಗೆ ಮಾತ್ರ ಅಳವಡಿಸಿದಂತಹ ಒಂದು ಕ್ರೀಡೆಯಾಗಿದೆ ಈ ಕೆಸರುಗದ್ದೆ ಕ್ರೀಡಾಕೂಟ. ಅದರಲ್ಲಿ ಫುಟ್ಬಾಲ್ ಇದೆ, ವಾಲಿಬಾಲ್ ಇದೆ. ಅನೇಕ ಕ್ರೀಡಾಪಟುಗಳು ನಿನ್ನೆಯಿಂದ ಈ ಒಂದು ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೀಗ ನಡೆದಂತಹ ಪಂದ್ಯಾಟದಲ್ಲಿ ಜಯಶೀಲರಾಗಿದ್ದಂತಹ ತಂಡವಾಗಿದೆ ನಾವು ಚೆಮ್ಮೀನ್ FC. ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾಭಿಮಾನಿಗಳು ನಮ್ಮನ್ನು ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 12 ವರ್ಷದಿಂದ 60 ವರ್ಷ ತನಕ ಇರುವಂತಹ ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದೆ. ಸ್ಥಳೀಯರಾದಂತಹ ಕ್ರೀಡಾಪಟುಗಳು 12 ತಂಡಗಳು 150ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ವಾಲಿಬಾಲ್ ಪಂದ್ಯಾಟದಲ್ಲಿ ಬಲಿಷ್ಠ ABR ತಂಡವನ್ನು ಮಣಿಸಿ ಬಿಲಾಲ್ FC ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಆಶಿಕ್ ಹಾಗೂ ಉತ್ತಮ ಗೋಲ್ ಕೀಪರ್ ಆಗಿ ರಾಫಿ ಹಾಗೂ ಆಕರ್ಷಕ ಆಟಗಾರನಾಗಿ ಸಜೀರ್ ಸಿಟಿ ಬ್ರದರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಮಾಜ ಸೇವಕರಾದ ಕೋಡಿರ ಡಾಲಿ ಸುಬ್ರಹ್ಮಣ್ಯವರು ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕ್ರೀಡೆಗಳು ಹೆಚ್ಚು ಹೆಚ್ಚು ಮೂಡಿಬರಲಿ ಹಾಗೂ ಕ್ರೀಡೆಗೆ ನಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಇಕ್ಬಾಲ್, ಜಕರಿಯಾ, ಮುನೀರ್, ಕುಂಜಿ ಮೊಹಮ್ಮದ್, ನಾಫಿ, ಲತೀಫ್, ಜುನೈದ್ KM, ಜಾಫರ್, ಅಜ್ಮಲ್, ಸಹದ್, ನಿಜಾಮುದ್ದೀನ್, ಸಾಬೀರ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ವಾಲಿಬಾಲ್ ಪಂದ್ಯಾಟದಲ್ಲಿ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯವು ಉಳಿದಿದೆ. ಅದಕ್ಕಾಗಿ ಬಕ್ ಬಾಯ್ಸ್ ಹಾಗೂ ಇಂದ್ರಾ ಫ್ರೆಂಡ್ಸ್ ತಮ್ಮ ತಯಾರಿಯನ್ನು ನಡೆಸಬೇಕು.